ಫ್ರೆಂಡ್ಸ್, ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಅಂಗಡಿಲಿ ತುಂಬ ಅನ್ಯಾಯ ನಡೀತಾ ಇದೆ. ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದಾರೆ ಮಂಜುಳನ ಮನೆಗೆ. ನಾನು ಬರ್ತೀನಿ ಅಂದರೆ ಅವರವರೇ ಮಾತಾಡ್ಕೋತಾರೆ. ಇಲ್ಲ ಅವ್ರು ಬರಲ್ಲ, ಅವ್ರಿಗೆ ವರ್ಕ್ ಹಾಕೋದು ಜಾಸ್ತಿ ಇದೆ, ಕಟಿಂಗ್ ಮಾಡೋದು ಜಾಸ್ತಿ ಇದೆ ಅಂತ ನನ್ನನ್ನು ಕರ್ಕೊಂಡೇ ಹೋಗ್ತಾ ಇಲ್ಲ. ನೋಡಿ ಮತ್ತೆ ಹೆಂಗೆ ಇದು ಅನ್ಯಾಯ ತಾನೇ? ಈ ಅನ್ಯಾಯನ ಖಂಡಿಸ್ಬೇಕು ತಾನೇ? ಮಾಡ್ತೀನಿ ಹೇಳು, ಕರ್ಕೊಂಡೋಗಲ್ವಾ? ಕರ್ಕೊಂಡು ಹೋಗ್ತೀವಿ, ಆದ್ರೆ ಇವರೇ ಬರ್ತಾ ಇಲ್ಲ. ನಾನು ಬರ್ತೀನಿ ಅಂದ್ರೂ ಅವ್ರು ಇವತ್ತು ಆಶಾವರೇ ಹೇಳಿದ್ದು ಕೇಳಿಬೇಕಾದ್ರೆ. ಇಲ್ಲ, ಅವರಿಗೆ ವರ್ಕ್ ಹಾಕೋಯ್ದು, ಅವ್ರು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾರದೋ ಫಂಕ್ಷನ್ಗೆ ಅಂದ್ಬಿಟ್ಟು 4-5 ವರ್ಕ್ ಹಾಕೋಯ್ತೆ, ಅದಕ್ಕೆ ಬರೋಣ. ನಾನು ಕೇಳಲ್ಲ ಬರ್ತೀರಾ ಬರಲ್ವ ಅಂತ ಅವ್ರವರೇ ಮಾತಾಡ್ಕೊಂಡ್ರೆ ಹೆಂಗೆ? ನಾನು ಒಬ್ಬನೇ ಬಿಟ್ಟು ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ಕರೀತಿದೆ, ಅವ್ರಿಂದ ಮುಂದಕ್ಕೆ ಡಿಸಿಷನ್ ತಗೋಬಿಟ್ರು. ಏನ್ ಮಾಡೋದು? ನಮ್ಮ ಮೇಡಮ್ ಹೆಂಗೆ ನಮ್ಗೆ ಗೊತ್ತಿಲ್ವಾ? ಅವ್ರು ವರ್ಕ್ ಹಾಕೋ ಬೇಜಾರ, ಕಾಫಿ ಟೀ ಬೇರೆ ಕುಡಿಯಲ್ಲ ಅವರು. ಈ ಮೀನಮ್ಮ ನಾನು ಬತ್ತಿ ಅಂತಾನು ಕರಿತಾ ಇಲ್ಲ. ನಡೀರಿ ಹೋಗೋಣ, ಕಾಫಿ ಕುಡ್ಕೊ ಬರೋಣ ಅಂತವ್ರೆ. ನನ್ನನ್ನು ಎಷ್ಟು ಒಬ್ಬಂಟಿ ಮಾಡ್ಬಿಟ್ಟವ್ರೆ ಅಂದ್ರೆ, ಕಾಫಿ ಟೀ ಕುಡಿಯಲ್ಲ. ಅವ್ರಿಗೆ ಕಾಫಿ ಕುಡಿದ್ರೆ ಅದಕ್ಕೆ ಕಾಫಿ ಕುಡಿಯಕ್ಕೆ ಕರೀಲಿಲ್ಲ, ಇಲ್ಲಾಂದ್ರೆ ಕರ್ದಿರೋವು. ಅವ್ರ ಕಾಫಿ ಹೇಳು, ಕಾಫಿ ಟೀಲಿ ಎಲ್ಲ ಅವ್ರಿಗೆ ಕ್ರೇಜ್ ಇರುವಂತೆ, ಹಂಗೆಲ್ಲ ಕುಡಿಬೇಕು ಅನ್ಸಲ್ವಂತೆ. ಅದಕ್ಕೆ ನಾವು ಅವ್ರನ್ನ ಕರೀಲಿಲ್ಲ. ಏನಂದ್ರೆ ನಮ್ಮ ಅಂಗಡಿಲಿ ಬರೋರೆಲ್ಲ ಮಂಜುಳ ಮಾಡೋ ಕಾಫಿಗೆ ಎಲ್ಲ ಇದಾಗ್ಬಿಟ್ಟವ್ರೆ. ಹಂಗಾಗಿ ಅವ್ರ ಮನೆಗೆ ಕಾಫಿ ಅಂತ ಹೋಗ್ತಾರೆ. ನಾನು ಒಂದಿನ ಕುಡಿದ್ಬಿಟ್ಟು ನನಗೂ ಕುಡಿಬೇಕು ಅಂತ ಅನ್ಸುತ್ತಪ್ಪ. ಕರಿಬೇಕಾದ್ರೆ ಒಂದೊಂದು ದಿನ ಕರ್ಕೊಂಡು ಹೋಗ್ಬೇಕಲ್ವಾ? ಕರ್ಕೊಂಡು ಹೋಗಲ್ಲ ನನ್ನ. ಆಯ್ತು ನೋಡಿ, ಇವಾಗ ಕರಿತೀವಿ. ಬಂದಿಲ್ಲ ಅಂದ್ರೆ ನಾವು ಲೈವ್ ಬರ್ತೀವಿ. ಬರ್ತೀನಿ, ನಿಜ ಬರ್ತೀನಿ. ಮೀನಮ್ಮನೂ ಅಷ್ಟೇ ಕರ್ದೇ ಇಲ್ಲ ನನ್ನ. ಎಂತ ಅನ್ಯಾಯ. ನಮ್ಮ ಮೇಡಮ್ ಇದು ತಿರ್ಬೇಕಂತೆ, ಅದಕ್ಕೆ ತಗೊಂಡಿದ್ವಿ. ನೂಡಲ್ಸ್ ಬರೋದಿಲ್ಲ ಅಂದ್ರೆ ಆದ್ರೂ ಎಳ್ಕೊ ಬಂದಿದೀವಿ ನಮ್ಮ ಮೇಡಮ್ನ. ಪಾಪ ಹೊಸಿ ಕುಡಿ ಬನ್ನಿ, ಬ್ರೈನು ಸ್ವಲ್ಪ ಏನಾಯ್ತು, ಬ್ರೈನು ಫ್ರೆಶ್ ಆಗುತ್ತೆ ಅಂತ. ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಕಾಫಿ ಅಂತ ಹೇಳಮ್ಮ, ಆಮೇಲೆ ಏನೇನೋ ಕುಡಿಯೋಕೆ ಕಾಫಿ ಕುಡಿಯೋಕೆ ಫ್ರೆಂಡ್ಸ್ ಬೇರೆ ಏನೋ ಅನ್ಕೊಬಿಟ್ಟಿರ. ಹಾಗೆ ಮೀನಮ್ಮನ ಮನೇಲಿ ಊಟನೂ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಆಯ್ತು, ಮಂಜು ಮನೇಲಿ ಕಾಫಿ ಕುಡ್ಕೊಂಡ್ ಬರ್ತೀವಿ. ಮೀನಮ್ಮ ಸೈಲೆಂಟ್ ಕಿಲ್ಲರ್ ಅಂತ ಏನು ಮಾತಾಡೋದೇ ಇರುವಂತೆ, ಅದಕ್ಕೆ ಏನು ಮಾತಾಡಲ್ವಂತೆ. ಬಂದ್ವಿ ಇವಾಗ ಮಂಜು ಮನೆ ಹತ್ರ ಬಂದ್ವಿ. ಈ ಮನೆ ಮೀನಮ್ಮ ಅವ್ರ ಮನೆ ಇದು. ಅವ್ರು ಹೊಸ್ದಾಗಿ ಕಟ್ತಾ ಇರೋದು. ಇನ್ನು ಅವ್ರದ್ದು ಗೃಹ ಪ್ರವೇಶ ಆದರೆ ಅವ್ರ ಗೃಹ ಪ್ರವೇಶಕ್ಕೆ ಅಂತ ಎಲ್ಲ ಒಂದು ಸೆಟ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೆ ಶಾಪಿಗೆ ಬಂದಿದ್ದೀನಿ. ಬಂದು ಕಂಪ್ಯೂಟರ್ ಮಿಷಿನು ಸ್ವಲ್ಪ ಡಸ್ಟ್ ಎಲ್ಲ ಮೇಲೆ ಕೂತಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಕೆಳಗಡೆ ಸ್ವಲ್ಪ ಅದನ್ನೆಲ್ಲ ಸ್ಕ್ರೂನ ತೆಗೆದುಬಿಟ್ಟು ಸ್ವಲ್ಪ ಏನೇನು ಡಸ್ಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಆಗಿದೆ. ಇಷ್ಟು ದಿನವೂ ಮಾಡ್ತಾಯಿದ್ವಿ, ಬಟ್ ತುಂಬ ರಿಸ್ಕ್ ತೊಗೊಂಡು ವರ್ಕ್ ಹಾಕಬೇಕು ಅಂತ ಮಾಡ್ತಿರ್ಲಿಲ್ಲ. ಯಾಕಂದರೆ ಇವಾಗ ಏನು ಫಂಕ್ಷನ್ಸ್ ಇರಲಿಲ್ವಲ್ಲ, ತುಂಬ ಅರ್ಜೆಂಟ್ ಕೇಳೋರು ಇರಲಿಲ್ಲ. ಅರ್ಜೆಂಟ್ ಕೇಳೋದನ್ನು ಆವಾಗಲೇ ಮಾಡಿ ಸ್ಟಿಚ್ ಮಾಡಿ ಕೊಡ್ತಿದ್ವಿ. ಈಗ ಮತ್ತೆ ಮದುವೆ ಬಟ್ಟೆಗಳು, ಹಬ್ಬದ್ದು ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಒಂದ್ಸರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಹಾಕೋಣ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಕಂಪ್ಯೂಟರ್ ಮಿಷಿನು ಇವಾಗ ಧನುರ್ಮಾಸ ಆಗಿದ್ದರಿಂದ ತುಂಬ ಬಟ್ಟೆಗಳು ಎಲ್ಲ ಸ್ಟಿಚ್ ಮಾಡಿ ಪೆಂಡಿಂಗ್ ಇದೆ. ಅದು ಸ್ಟಿಚ್ ಮಾಡಿ ಅಷ್ಟು ಆಗಿದ್ರೂ ಕೂಡ ಇನ್ನೂ ಸ್ಟಿಚ್ ಮಾಡೋದು ಬಟ್ಟೆಗಳು ತುಂಬ ಪೆಂಡಿಂಗ್ ಇದೆ. ಅದನ್ನು ಮಾಡಿ ಎಲ್ಲ ಮುಗಿಸ್ಬೇಕಿತ್ತು. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಆಯಿತು ಬಟ್ಟೆಗಳೆಲ್ಲ ಮಾಡಬೇಕು. ತುಂಬ ಪೆಂಡಿಂಗ್ ಇದೆ, ಯಾವುದು ತಗೊಂಡೋಗಿಲ್ಲ. ಆದ್ರೂ ಕೂಡ ಎಲ್ಲನೂ ಪೇಮೆಂಟ್, ನಮ್ಮದು ವರ್ಕರ್ಸ್ ಪೇಮೆಂಟ್ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ಯಾಕಂದರೆ ಅವರಿಗೆ ಕಮಿಟ್ಮೆಂಟ್ಗಳಿರ್ತವೆ, ನನಗೂ ಕಮಿಟ್ಮೆಂಟ್ಗಳು ತುಂಬ ಇದ್ದಾವೆ. ಬಟ್ ಅವ್ರದ್ದು ಯಾರ್ದು ಪೇಮೆಂಟ್ನ ನಾನು ಡ್ಯೂ ನಿಲ್ಲಿಸಿಲ್ಲ. ಬಟ್ಟೆಗಳು ತೊಗೊಂಡೋಗಿಲ್ಲ ಅನ್ನೋ ಕಾರಣಕ್ಕೆ ಯಾರ್ದು ಪೇಮೆಂಟ್ ಡ್ಯೂ ನಿಲ್ಲಿಸಿಲ್ಲ, ಎಲ್ಲರದು ಕೊಟ್ಟಿದ್ದೀನಿ. ನನ್ನವು ಕೂಡ ಕಮಿಟ್ಮೆಂಟ್ಗಳು ಈ ಸರಿ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಇನ್ನು ಈ 1ನೇ ತಾರೀಕು ಸ್ಟಾರ್ಟ್ ಆಯಿತು ಅಂತಂದರೆ 3ನೇ ತಾರೀಕಿಂದ ನನಗೆ 15ನೇ ತಾರೀಕು ಕಳೆಯೋವರೆಗೂ ಕಮಿಟ್ಮೆಂಟ್ಗಳಿದ್ದೇ ಇರುತ್ತೆ. ನನ್ನ ಕಮಿಟ್ಮೆಂಟೇ ತಿಂಗಳಿಗೆ 60,000 ರಿಂದ 70,000 ರೂಪಾಯಿವರೆಗೂ ಇರುತ್ತೆ. ಅಂದರೆ ಅದು ಇದು ಚೀಟಿ ಅಂತೆ ಮತ್ತು EMI ಅದು ಇದು ಅಂತ ಕಟ್ಕೊಂಡು ಮಾಡೋಕ್ಕೆ. ಅದರಲ್ಲೂ ಈ ತಿಂಗಳು ಇನ್ನು 40,000 ಇನ್ನೂ ಜಾಸ್ತಿ. ಯಾಕಂದರೆ ಮಕ್ಕಳದು ಸ್ಕೂಲ್ ಫೀಸ್ ಕಟ್ಟಬೇಕು. ಹಾಗಾಗಿ ಇನ್ನೂ 40,000 ಜಾಸ್ತಿನೇ ಬೇಕು ಈ ಮಂತು. ಇವಾಗ ಧನುರ್ಮಾಸ ಆಗಿರೋದ್ರಿಂದ ಬಟ್ಟೆಗಳನ್ನೂ ಯಾರೂ ತೊಗೊಂಡೋಗಿಲ್ಲ. ಬಟ್ ಎಲ್ಲನೂ ನನ್ನ ಕಮಿಟ್ಮೆಂಟ್ಗಳನ್ನ ನಿಭಾಯಿಸ್ಕೊಂಡು ನನ್ನ ವರ್ಕರ್ಸ್ದು ಕೂಡ ಸ್ಯಾಲ್ರಿ ಕೊಟ್ಟಿದ್ದೀನಿ.
ಈಗ ಹಾಕ್ತಾ ಇರೋದು ಬಟ್ಟೆ ಬಂದು ನಮ್ಮ ಉಡುಪಿಯವ್ರದ್ದು. ಇದು ಮೊನ್ನೆನೇ ಮಾಡಿದ್ದಿದ್ದು, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಇದು ಆಲ್ರೆಡಿ ಅವ್ರದ್ದು ಸ್ಟಿಚಿಂಗ್ ಎಲ್ಲ ಆಗಿದೆ, ಆಮೇಲೆ ತೋರಿಸ್ತೀನಿ ನಾನು. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಿದೆ. ನೆನ್ನೆನೇ ಕೊರಿಯರ್ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. ನೆನ್ನೆನೇ ಕೊರಿಯರ್ ಮಾಡ್ತೀನಿ ಅಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಅವರಿಗೆ. ಯಾಕಂದರೆ ಫಸ್ಟ್ 2 ಬ್ಲೌಸ್ ಕಳಿಸಿದ್ರು. ನಾನು ಫಸ್ಟು 3 ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೆ. 3 ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟ ಮೇಲೆ ಅದೇ ಬ್ಲೌಸ್ನ ಮೆಜರ್ಮೆಂಟಿಗೆ ಕೊಟ್ಟು ಮತ್ತೆ 2 ವರ್ಕ್ ಬ್ಲೌಸ್ ಕಳಿಸಿದ್ರು. ವರ್ಕ್ ಬ್ಲೌಸ್ ಕಳಿಸಿದ ಮೇಲೆ ಆ ವರ್ಕ್ ಬ್ಲೌಸ್ ಜೊತೆಗೆ ಇನ್ನೊಂದೆರಡು ಸ್ಟಿಚ್ ಮಾಡೋದಿತ್ತು ಅಂತ ಅದನ್ನು ಕಳಿಸಿದ್ರು, ಮತ್ತೆ ಕೊರಿಯರ್ ಮಾಡಿದರು. ನಾರ್ಮಲ್ಲು ಬಫಿಟ್ಟು ಸ್ಟಿಚ್ ಮಾಡೋ ಅಂಥದ್ದು ಅದನ್ನು ಕೊಟ್ಟಿದ್ದರು. ಸರಿ ಅಂತ ಹೇಳಿ 4 ಬ್ಲೌಸು ಎಲ್ಲ ರೆಡಿ ಮಾಡಿದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿತ್ತು ನೆನ್ನೆನೇ. ಸೊ ಹಾಗಾಗಿ ನೆನ್ನೆನೇ ಕಳಿಸ್ತೀನಿ ಅಂತ ಹೇಳಿದೆ ಅವರಿಗೆ. ಈಗ ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇದೊಂದು ವೀಡಿಯೋನ ಎಡಿಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಇದು ರೇಷ್ಮೆ ಸ್ಯಾರಿನೇ, ಬಟ್ ಅವರು ಪ್ಲೈನ್ ಬ್ಲೌಸ್ ಪೀಸ್ ಕಳಿಸಿದ್ರು. ಇದಕ್ಕೆ ಬ್ಲೌಸ್ ಪೀಸಲ್ಲಿರೋ ಬಾರ್ಡರ್ನ ಕಟ್ ಮಾಡಿ ಕಳಿಸಿದ್ರು. ಆ ಬಾರ್ಡರ್ನ ನಾನು ಸ್ಲೀವಿಗೆ ಅಟ್ಯಾಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂತು. ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಯಾವ ಥರ ಬಂದಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ನೀವು ಅಷ್ಟೇ ಕಂಪ್ಯೂಟರ್ ಮಿಷಿನ್ ಯೂಸ್ ಮಾಡ್ತಿರೋರು ಆದಷ್ಟು ಮಿಷಿನ್ನ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಕೆಳಗಡೆ ಡಸ್ಟು ಮತ್ತು ಥ್ರೆಡ್ಡು ನಾವು ಜಾಸ್ತಿ ವರ್ಕ್ ಮಾಡ್ತಿದ್ದಾಗ ಕ್ಯಾನ್ವಾಸ್ದು ಇದಿರುತ್ತಲ್ವ, ಡಸ್ಟು ಅದೆಲ್ಲ ಹೋಗಿ ಕೆಳಗಡೆ ಕುತ್ಕೊಂಡಿರುತ್ತೆ. ಆವಾಗ ಟ್ರಿಮ್ಮಿಂಗ್ ಎಲ್ಲ ನೀಟಾಗಿ ಆಗಲ್ಲ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಹಾಗಾಗಿ ಆವಾಗವಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನೀವು ಅದನ್ನು ಬಿಚ್ಚಿ ಕೆಳಗಡೆ ಬಾಬಿನ್ ಕೇಸ್ ಹತ್ರ ಎಲ್ಲ ಡಸ್ಟ್ ಇರುತ್ತಲ್ಲ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಆವಾಗವಾಗ ಥ್ರೆಡ್ ಕಟ್ ಆಗೋದು ಮತ್ತು ಟ್ರಿಮ್ಮಿಂಗ್ ನೀಟಾಗಿ ಆಗದೇ ಇರೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರುತ್ತೆ. ಆದಷ್ಟು ನೀವು ಮಿಷಿನ್ನ ನೀಟಾಗಿ ಮೇಂಟೈನ್ ಮಾಡಿ, ಓಕೆನಾ. ಈಗ ವರ್ಕ್ ಹಾಕಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಹಾಯ್ ಫ್ರೆಂಡ್ಸ್, ಇವತ್ತು ಇವಾಗ 8 ಗಂಟೆ ಆಗಿದೆ ರಾತ್ರಿ. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದೆ, ಬಟ್ಟೆ ಕಟಿಂಗ್ ಮಾಡೋದಿತ್ತು. ಹಾಗಾಗಿ ಯಾವುದೇ ವಿಡಿಯೋ ಮಾಡಲಿಲ್ಲ ಇವತ್ತು. ಈಗ ಮಾಡ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಈ ಟೇಬಲ್ ಮೇಲೆ ಇರೋ ಬ್ಲೌಸ್ಗಳೆಲ್ಲನೂ ಕೂಡ ಸ್ಟಿಚ್ ಮಾಡಿ ರೆಡಿಯಾಗಿರೋದು. ಯಾಕೋ ಗೊತ್ತಿಲ್ಲ, ಈ ಮಂತ್ ಫುಲ್ಲು ಯಾರು ತಗೊಂಡೇ ಹೋಗಿಲ್ಲ ಬಟ್ಟೆಗಳನ್ನ. ಇದರಲ್ಲಿ ಅರ್ಧಕ್ಕರ್ಧ ತೊಗೊಂಡೋಗಿದ್ದಾರೆ. ಇಷ್ಟು ಬ್ಲೌಸ್ ಪೆಂಡಿಂಗ್ ಇದೆ. ಇದೇ ಫಸ್ಟ್ ಟೈಮು ಇಷ್ಟು ಬ್ಲೌಸ್ ಪೆಂಡಿಂಗ್ ಇರೋದು. ಯಾಕಂದರೆ ಈ ಟೈಮು ಧನುರ್ಮಾಸ ಅಲ್ವಾ, ಈ ತಿಂಗಳು, ಅದಕ್ಕೋಸ್ಕರ ಎಲ್ಲ ಸ್ಟಿಚ್ ಮಾಡಿ ಹಾಗೆ ಇಟ್ಟಿದ್ದೀವಿ. ಎಲ್ಲ ಬ್ಲೌಸ್ಗಳು ಪೆಂಡಿಂಗಲ್ಲಿದೆ, ಹಾಗೆ ತೊಗೊಂಡೋಗಿಲ್ಲ ಎಲ್ಲದನ್ನು. ನೋಡಿ, ಇದೆಲ್ಲ ಕೂಡ ನಾರ್ಮಲ್ ಬ್ಲೌಸು. ಇದರಲ್ಲಿ ಕೆಲವೊಂದು ಮಾತ್ರ ವರ್ಕ್ ಬ್ಲೌಸಸ್ ಇರ್ಬೋದು ಅಷ್ಟೇ. ಎಲ್ಲವೂ ನಾರ್ಮಲ್ ಬ್ಲೌಸಸ್ಸೇ. ತುಂಬ ಈ ಸರಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ. ವರ್ಕ್ ಬ್ಲೌಸ್ ಈಗ ಇನ್ನು ಮದುವೆ ಸೀಸನ್ ಇವಾಗ ಸ್ಟಾರ್ಟ್ ಆಯ್ತಲ್ವಾ, ಈಗ ಇನ್ನು ವರ್ಕ್ ಬ್ಲೌಸು ಸ್ಟಾರ್ಟ್ ಆಗುತ್ತೆ. ಇದು ಕೂಡ ವರ್ಕ್ ಬ್ಲೌಸು ನೋಡಿ. ಲಾಸ್ಟ್ ಟೈಮ್ ಕೂಡ ಇದು ಒಂದು ಮದುವೆಗೆ ಮಾಡಿಕೊಟ್ಟಿದ್ದೆ ನಾನು, ಬಟ್ ಅದು ಫೋಟೋನು ತೊಗೊಳಕ್ಕಾಗಲಿಲ್ಲ, ನನಗೆ ಅಷ್ಟು ಬ್ಯುಸಿ ಇದ್ದೆ. ಈಗ ನೋಡಿ, ಡಿಸೈನು ಕ್ಲಿಯರಾಗಿ ತೋರಿಸಲ್ಲ. ಹೊಸ ಡಿಸೈನ್ ಮಾಡಿದಾಗ ಕ್ಲಿಯರಾಗಿ ತೋರಿಸಲ್ಲ ಅಂತಿರ್ತೀರಲ್ವ. ಇವಾಗ ನೋಡಿ, ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಡಿಸೈನು ಅಂತೇಳಿ. ಇದು ಉಡುಪಿಯವರು ನನ್ನ ಹತ್ರ ಮುಂಚೆ ಸ್ಟಿಚ್ ಮಾಡಿಸಿದ್ರು, ವರ್ಕ್ ಮಾಡಿಸಿ ಅವರು ಮತ್ತೆ ಕಳಿಸಿದ್ರು ಅಂತ ಹೇಳಿದ್ನಲ್ಲ, ಅವ್ರದ್ದು. ಆ್ಯಕ್ಚುಲಿ ಬಾರ್ಡರ್ ಮಾತ್ರ ಅವರು ಕಟ್ ಮಾಡಿ ಕೊಟ್ಟಿದ್ರು. ನಾನು ಇದು ಪ್ಲೈನ್ ಬ್ಲೌಸ್ ಪೀಸ್ ಕಳಿಸಿದ್ರು. ಆ ಬಾರ್ಡರ್ನ ಹಾಕಿ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು ಡಿಸೈನು. ಇದೊಂದು ಡಿಸೈನ್ ಮಾಡಿದ್ದೀನಿ. ನಾಳೆ ಇವರಿಗೆ ಕೊರಿಯರ್ ಮಾಡಬೇಕು. ಇದೊಂದು ವರ್ಕ್ ಬ್ಲೌಸು, ಇದು ಬೇರೆ ಅವ್ರದ್ದು. ಸಿಂಪಲಾಗಿ ಮಾಡಿಕೊಡಿ ಅಂತ ಕೇಳಿದರು, ಹಾಗಾಗಿ ಸಿಂಪಲಾಗಿ ಈ ಥರ ಡಿಸೈನ್ ಮಾಡಿದೆ. ಸ್ಲೀವ್ಸಿಗೆ ಈ ಥರದ್ದು ಒಂದು ಫ್ಲವರ್, ಚಿಕ್ಕದಾಗಿ ಒಂದು ಬುಟ್ಟ ಹಾಕಿ ಅಂತ ಹೇಳಿದರು. ಈ ಥರ ಸಿಂಪಲ್ಲಾಗಿ ಒಂದು ಫ್ಲವರ್ ಮಾಡಿರೋದು. ಇದು ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು, ಚಿಕ್ಕ ಮಿಷಿನಲ್ಲಿ. ಇದು ಕೂಡ ಅವ್ರದ್ದು, ಉಡುಪಿ ಅವ್ರದ್ದು. ಇದು 2 ಬ್ಲೌಸ್ ಮತ್ತೆ ಕಳಿಸಿದ್ರು. ಅದು ವರ್ಕ್ ಬ್ಲೌಸ್ ಅಲ್ಲದೇ ಮೊನ್ನೆ ತಾನೇ ಕಳಿಸಿದ್ರು. ಮತ್ತು ಇದು 2 ಬ್ಲೌಸು ಅದ್ರ ಜೊತೆಗೇ ಕಳಿಸಿ ಸ್ಟಿಚ್ ಮಾಡಿ ಅಂತ. ಸ್ಟಿಚಿಂಗ್ ಎಲ್ಲ ಆಗಿದೆ. ಇದು ಕೂಡ ಅವ್ರದ್ದೇ ನಾರ್ಮಲ್ಲು ಈ ಥರ ಬಾಕ್ಸ್ ಸ್ಲೀವ್ ಮಾಡಿ ಸ್ಟಿಚ್ ಮಾಡಿ ಅಂತೇಳಿ ಕಳಿಸಿದ್ರು. ಇದು ಆ್ಯಕ್ಚುಲಿ ಕಟಿಂಗ್ ವಿಡಿಯೋ ಮಾಡ್ಕೊಂಡಿದ್ದೆ ನಾನು ನಿನ್ನೆ, ಹಾಕೋಕ್ಕಾಗಿಲ್ಲ ವಿಡಿಯೋ, ಯೂಟ್ಯೂಬಲ್ಲಿ ಹಾಕೋಕ್ಕಾಗಿಲ್ಲ. ಇದು ಕೂಡ ಒಂದು ಸಿಂಪಲ್ ವರ್ಕು. ಇದು ವರ್ಕ್ ಬ್ಲೌಸು. ಇದು ಕೂಡ ಅಷ್ಟೇ ತೋರಿಸಿದೆ ನಾನು ನಿಮಗೆ. ಇದು ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು, ಕಟ್ ವರ್ಕು. ಸ್ಲೀವ್ಸಿಗೂ ಕೂಡ ಈ ಥರ ಕಟ್ ವರ್ಕ್ ಮಾಡಿ ಅಲ್ಲಲ್ಲಿ ಬುಟ್ಟ ಇಟ್ಟಿರೋದು.
ನೋಡಿ ಈ ಥರ ಕಟ್ ವರ್ಕ್ ಮಾಡಿ ಬಾಲ್ ಚೈನ್ ಹಾಕಿ ಈ ಥರ ಮಾಡಿರೋದು. ಅದು ಹಳೆ ಸ್ಯಾರಿಗೆ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದು ಕೂಡ ಬ್ಲೌಸ್ ಪೀಸು ನನ್ನ ಹತ್ರನೇ ತೊಗೊಂಡಿದ್ರು. ಇದೊಂದು ನನ್ನ ಹತ್ರ ಸ್ಯಾರಿ ತೊಗೊಂಡಿದ್ರು ಆ್ಯಕ್ಚುಲಿ ಮೆರೂನ್ ಕಲರ್ದು ಕ್ರೇಪು. ಅದಕ್ಕೆ ಮ್ಯಾಚ್ ಮಾಡಿ ನನಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿರೋದು. ಇದೊಂದು ವರ್ಕ್ ಬ್ಲೌಸು. ಇದು ಕೂಡ ತೋರಿಸಿದೆ. ಇದು ಒಂದು ವರ್ಕ್ ಬ್ಲೌಸು. ಇದು ಕೂಡ ವರ್ಕ್ ಬ್ಲೌಸು. ನೋಡಿ ಇದು ವರ್ಕ್ ಬ್ಲೌಸೇ. ಇದು ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿರೋ ವರ್ಕು. ಇದು ಕೂಡ ವರ್ಕ್ ಬ್ಲೌಸೇ. ಇದು ಕೂಡ ವರ್ಕ್ ಬ್ಲೌಸು. ಇವ್ರಿಗೆ ಇನ್ನೊಂದು ಮಾಡಬೇಕೆಲ್ಲ ರೆಡಿ ಆಗಿದೆ. ಇದು ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು. ಈಗ ಮತ್ತೆ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಇವಾಗ ಮತ್ತೆ 2 ಮದುವೆದು ಬಟ್ಟೆಗಳು ಬಂದಿದೆ. ಈಗ ಆಲ್ರೆಡಿ ಬಂದು ಸ್ಟಾರ್ಟ್ ಮಾಡಿದ್ದೀನಿ ವರ್ಕು. ಈ ಬ್ಲೌಸು ಇದು ನಮ್ಮೂರವರೇ, ಹಾಸನವರು. ನೆನ್ನೆ ಬಂದಿದ್ರು, ಅಂದರೆ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಬಂದಿದ್ರು. ನಮಗೂ ವರ್ಕ್ ಮಾಡಿಕೊಡಿ ಅಂತೇಳಿ 4 ಸ್ಯಾರಿ ಕೊಟ್ಟೋಗಿದ್ದಾರೆ. ಅಂದರೆ ಅವ್ರದ್ದು ಹುಡುಗಿಯವ್ರ ಅಕ್ಕಂದು ಟ್ರಯಲಿಗೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಮಾಡಿ ಚೆನ್ನಾಗಿ ಬಂತು ಅಂದರೆ ಮತ್ತೆ ಹುಡುಗಿದು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವೆಡ್ನೆಸ್ಡೇ. ಇವತ್ತು ಹೆಂಗೂ ವಿಡಿಯೋ ಎಡಿಟ್ ಮಾಡಿದ್ನಲ್ಲ ಅಂತ ಹೇಳಿ ಇದೆಲ್ಲ ಬ್ಲೌಸು ನೆನ್ನೆ ಸ್ಟಿಚ್ ಮಾಡಿರೋದು. ಇದನ್ನು ಅದ್ರ ಜೊತೆಗೇ ಸೇರಿಸೋಣ ಅಂತ ಹೇಳಿ ಇದನ್ನು ತೋರಿಸ್ತಾ ಇದ್ದೀನಿ. ನೆನ್ನೆ ಆಲ್ಮೋಸ್ಟ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ದು, ವರ್ಕ್ ಬ್ಲೌಸಸ್ ಸ್ಟಿಚ್ ಮಾಡಿದ್ದು. ಹಾಗಾಗಿ ಇದೇ ವಿಡಿಯೋದಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಇದು ಬಂದು ನಾನು ವೆಲ್ವೆಟ್ ಕ್ಲಾತ್ ಮೇಲೆ ವರ್ಕ್ ಮಾಡಿದೆ. ಅದೇ ಡಿಸೈನು ತೋರಿಸಿದೆ ಕಸ್ಟಮರಿಗೆ, ಇದನ್ನೇ ಮಾಡಿಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅದೇ ಡಿಸೈನ್ನ ಮಾಡಿದೆ. ಇದೊಂದು ಡಿಸೈನ್ ಮಾಡಿದ್ದೆ ನೋಡಿ. ಇದು ಸ್ಟಿಚಿಂಗ್ ಎಲ್ಲ ಆಗಿದೆ. ನೆನ್ನೆ ಬರ್ತೀನಿ ಅಂತ ಹೇಳಿದರು ತೊಗೊಂಡೋಗೋಕ್ಕೆ. ಮೇ ಬಿ ಇವತ್ತು ಬರ್ಬೋದು ಅನ್ಸುತ್ತೆ. ನೆನ್ನೆ ಫೋನ್ ಮಾಡಿದ್ರು, ಮತ್ತೆ ನಾನು ರಿಟರ್ನ್ ಫೋನ್ ಮಾಡೋಣ ಅಂದ್ಕೊಂಡೆ, ಮರ್ತೋಯ್ತು. ಇದೊಂದು ಬ್ಲೌಸು. ಇದು ನಾರ್ಮಲ್ ಬ್ಲೌಸು. ಇದಕ್ಕೆ ವರ್ಕ್ ಮಾಡಿಸೋಣ ಅಂತಿದ್ರು, ಬಟ್ ಇದಕ್ಕೆ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ವಿ ನೆಕ್ ಮಾಡಿ ಈ ಥರ ಬೋ ಮಾಡಿ ಸ್ಟಿಚ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಇದು ಕೂಡ ಫ್ರಂಟಲ್ಲಿ ಈ ಥರ ಶೇಪಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಿ. ನೆಕ್ಸ್ಟು ಇದೊಂದು ವರ್ಕ್ ಬ್ಲೌಸು. ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು. ಸ್ಟಿಚಿಂಗ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡೆ. ನೆನ್ನೆ ಸ್ಟಿಚಿಂಗ್ ಮಾಡಿದ್ದಾರೆ. ಇದು ತುಂಬ ದಿನ ಇವ್ರದ್ದು ಈ ಕಸ್ಟಮರ್ದು ಬಟ್ಟೆಗಳನ್ನ ತುಂಬ ದಿನದವರೆಗೂ ಪೆಂಡಿಂಗ್ ಇಟ್ಕೋತೀನಿ ನಾನು. ಈ ಸರಿ ಎಲ್ಲನೂ ಕ್ಲಿಯರ್ ಮಾಡೋಣ ಅಂತ ಹೇಳಿ ಇದು ಲಾಸ್ಟಲ್ಲಿ ತಂದುಕೊಡೋದು. ಫಸ್ಟು ತಂದುಕೊಡೋದು 1 ವರ್ಷ ಆಗಿದೆ. ಇನ್ನೂ ನನ್ನ ಹತ್ರನೇ ಇದೆ 2 ವರ್ಕ್ ಬ್ಲೌಸು. ಇದೆಲ್ಲ ಈಗ ರೀಸೆಂಟಾಗಿ ತಂದುಕೊಟ್ಟಿರೋದು. ನೋಡಿ ಈ ಥರ ಮಾಡಿದ್ದೀನಿ. ಇದು ಬಂದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು. ಈ ಪ್ಯಾಟ್ರನಲ್ಲಿ ಆ್ಯಕ್ಚುಲಿ ಈ ಪ್ಯಾಟ್ರನ್ನು ನನ್ನ ಬ್ಲೌಸಿಗೆ ನಾನು ಮಾಡ್ಕೊಂಡಿದ್ದೆ. ಅದಾದಮೇಲೆ ತುಂಬ ಒಂದು 7, 8, 10 ಬ್ಲೌಸ್ವರೆಗೂ ಇದೇ ಪ್ಯಾಟ್ರನ್ನು ಡಿಸೈನ್ ಮಾಡಿದ್ದೀವಿ. ತುಂಬ ಜನಕ್ಕೆ ಇಷ್ಟ ಆಯಿತು ಅಂತ ಹೇಳಿ. ಇದು ಕೂಡ ನೆಟ್ ಕ್ಲಾತ್ ಹಾಕಿ ಮಾಡಿರೋದು, ಬ್ಯಾಕಿಗೆ ಮ್ಯಾಚ್ ಆಗೋ ಥರ. ಇದು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ಕಂಪ್ಲೀಟ್ ವರ್ಕು. ಇದೇ ಥರ ಮಾಡಿ ಅಂತ ಹೇಳಿ ಅಂಕಲಿಗೆ ಮಾರ್ಕೆಲ್ಲ ಮಾಡಿಕೊಟ್ಟು ಇದೇ ಥರ ಮಾಡಿ ಅಂತ ಹೇಳಿ ಮಾಡಿಸಿರೋದು. ಚೆನ್ನಾಗಿ ಬಂತು. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಕಲರ್ ಕಾಂಬಿನೇಷನ್ ಇರೋವಂಥ ಬ್ಲೌಸಿಗೆ ವರ್ಕು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಇಲ್ಲ ಅಂತಂದರೆ ಅಷ್ಟೊಂದು ಎದ್ದು ಕಾಣಿಸಲ್ಲ. ಇದು ತುಂಬ ದಿನ ಆಗಿತ್ತು ಸ್ಟಿಚ್ ಮಾಡಿ. ನೋಡಿ ಇದೊಂದು ಡಿಸೈನ್ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಕೂಡ ಕಟ್ ವರ್ಕ್ ಡಿಸೈನು. ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಕೂಡ. ನೆಕ್ಸ್ಟು ಇದೊಂದು ಬಟ್ ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಗೋಲ್ಡ್ ಕಲರ್ ವರ್ಕೇ ಮಾಡಿಸಿದ್ದಾರೆ. ಗೋಲ್ಡನ್ ಕಲರ್ ಜರಿ. ಬೇರೆ ಕಲರ್ಸು ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು, ಬಟ್ ಗೋಲ್ಡ್ ಕಲರಲ್ಲೇ ಮಾಡಿ ಅಂದಿದ್ದರಿಂದ ನಾನು ಗೋಲ್ಡ್ ಕಲರಲ್ಲೇ ಮಾಡಿದ್ದೀನಿ ವರ್ಕು. ಆಮೇಲೆ ಇದೊಂದು ಈ ಪ್ಯಾಟ್ರನ್ನು ಮೊನ್ನೆ ನಾನು ಒಂದು ಬ್ಲೌಸಿಗೆ ಮಾಡಿದ್ದೆ, ಅದು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ಅದೇ ಥರ ಡಿಸೈನ್ ಮಾಡಿದ್ದೀನಿ ಇದಕ್ಕೂ ಕೂಡ. ನೋಡಿ ಈ ಥರ ಡಿಸೈನು. ಇದು ಬಂದು ರೇಷ್ಮೆ ಸ್ಯಾರಿ ಏನೂ ಅಲ್ಲ, ನಾರ್ಮಲ್ ಪ್ಲೇನ್ ಸ್ಯಾರಿ. ಇದಕ್ಕೆ ಆ ಪ್ಲೇನ್ ಸ್ಯಾರಿಗೆ ಬಂದು ಬಾರ್ಡರ್ ಒಂದು ಅಟ್ಯಾಚ್ ಮಾಡಬೇಕು, ಅಂದರೆ ಲೇಸು ಅಟ್ಯಾಚ್ ಮಾಡಬೇಕು. ಅದೊಂದು ಅಟ್ಯಾಚ್ ಮಾಡಿಲ್ಲ. ಇದು ಕೂಡ ನಾವು ಇದರಲ್ಲೇ ಮಾಡಿರೋದು, ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು ವರ್ಕು. ನೋಡಿ ಈ ಥರ ಮಾಡಿರೋದು. ಈ ಥರ ಡಿಸೈನ್ಗಳೆಲ್ಲ ಏನಂದರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಟ್ರೆಂಡಿಂಗಲ್ಲೂ ಕೂಡ ಈ ಥರ ಡಿಸೈನ್ಗಳೇ ಜಾಸ್ತಿ ಇರೋದ್ರಿಂದ ಈ ಥರ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವಿಗೂ ಕೂಡ ಈ ಥರ ಪ್ಲೇನೇ ಇದ್ದಿದ್ದರಿಂದ ಕಟ್ ವರ್ಕ್ ಮಾಡಿದ್ದೀನಿ. ಬ್ಯಾಕಲ್ಲಿ ಕೂಡ ಈ ಥರ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಇದು ಕೂಡ ಡಿಸೈನು. ಆಮೇಲೆ
ಇದು ಕೂಡ ಸೇಮ್ ಡಿಸೈನು, ಅದು ಬೇರೆಯವ್ರದ್ದು ಇದು ಬೇರೆಯವ್ರದ್ದು, ಸೇಮ್ ಡಿಸೈನು ಅದು. ಇದು ಕೂಡ ನೋಡಿ, ಒಂದು ನಿಮಿಷ ಟ್ಯಾಗ್ ಕಟ್ಬಿಟ್ಟು ತೋರಿಸ್ತೀನಿ. ಅದಕ್ಕೆ ಹುಕ್ ಹಾಕಿದ್ದೀವಿ, ಇದಕ್ಕೆ ಥ್ರೆಡ್ ಹಾಕಿದ್ದೀವಿ ಅಷ್ಟೇ. ನೋಡಿ ಈ ಥರ ಥ್ರೆಡ್ಡು ಹಿಂದೆ ಕಟ್ಟಕ್ಕೆ ದಾರ ಹಾಕಿದ್ದೀವಿ. ಇದು ಈ ಥರ ಬಂದಿದೆ ಡಿಸೈನು. ಈ ಸ್ಯಾರಿ ಬಂದು ನನ್ನ ಹತ್ರನೇ ತೊಗೊಂಡಿದ್ರು, 3D ಇದು ಸ್ಯಾರಿ. ಇಲ್ಲೆಲ್ಲ ಹಾಕಿದ್ವಿ, ಚೆನ್ನಾಗಿದೆ ಅದು ಸ್ಯಾರಿ. ಆ ಸ್ಯಾರಿಗೆ ನಾನು ಈ ಥರ ಡಿಸೈನ್ ಮಾಡಿರೋದು. ಇದೆಲ್ಲ ನನ್ನದೇ ಚಾಯ್ಸು, ಅವರು ನನಗೆ ಬಿಟ್ಟಿರ್ತಾರೆ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿ. ಹಾಗಾಗಿ ನನಗೆ ಬಿಟ್ಟಿರೋದನ್ನೆಲ್ಲ ನಾನೇ ಮಾಡ್ತೀನಿ ಚೆನ್ನಾಗಿ ಬರಬೇಕು ಅಂತ ಹೇಳಿ. ಹಾಗಾಗಿ ಇಷ್ಟು ಬ್ಲೌಸು ಇಲ್ಲ, ಇವಾಗ ಜಸ್ಟ್ ಇಲ್ಲಿ ಕಾಣಿಸೋದಷ್ಟು ತೋರಿಸಿದ್ದೀನಿ. ಇನ್ನು ನಾರ್ಮಲ್ ಬ್ಲೌಸಸ್ ಎಲ್ಲ ಇದೆ, ಅದನ್ನೆಲ್ಲ ತೋರಿಸಿಲ್ಲ. ನಾರ್ಮಲ್ ಬ್ಲೌಸಸ್ಸು ರೆಗ್ಯುಲರಾಗಿ ಕೆಲಸ ನಡೀತಾನೆ ಇದೆ ರೆಗ್ಯುಲರಾಗಿ, ಬಟ್ ಬಟ್ಟೆಗಳೆಲ್ಲ ಪೆಂಡಿಂಗ್ ಇದೆ ಅಷ್ಟೇ, ಎತ್ಕೊಂಡೋಗಿಲ್ಲ. ಇದು ತೋರಿಸಿದ್ನಲ್ವ ಸ್ಟಾರ್ಟ್ ಮಾಡಿದ್ದೀನಿ ಮದುವೆ ಬ್ಲೌಸ್ಗಳು ಅಂತೇಳಿ. ವರ್ಕ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಮತ್ತು ಎದ್ದು ಕಾಣಿಸ್ತಿದೆ. ಈ ಬ್ಲೌಸ್ ಪೀಸ್ ನೋಡಿ ಯಾವ ಥರ ಇದೆ ಅಂತಂದರೆ, ಅಲ್ಲಲ್ಲಿ ಜರಿ ಎಲ್ಲ ಬಂದಿದ್ದಾರೆ, ಫುಲ್ ಪ್ಲೈನ್ ಇಲ್ಲ. ಈ ಥರ ಪ್ಲೈನ್ ಇರಬೇಕಿತ್ತು. ಆ್ಯಕ್ಚುಲಿ ಅವ್ರ ಕಸ್ಟಮರು ಇದು ಈ ಥರ ಇದೆಯಲ್ಲ ವರ್ಕು ಎದ್ದು ಕಾಣಿಸಲ್ಲ ಅಂತಲೇ ಬೇಡ ಅಂತೇಳಿ ಪೆಂಡಿಂಗಲ್ಲಿ ಇಟ್ಟಿದ್ರು. ಇದು ಬೇಡ, ಹಾಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತೇಳಿ. ಬಟ್ ಸ್ಯಾರಿ ಸ್ವಲ್ಪ ಗ್ರ್ಯಾಂಡ್ ಇತ್ತು, ಚೆನ್ನಾಗಿತ್ತು ಸ್ಯಾರಿ. ಇಲ್ಲ ಸ್ಯಾರಿ ಕಲರಲ್ಲಿ ಹಾಕಿ ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸರಿ ಓಕೆ ಈ ಡಿಸೈನ್ ಮಾಡಿ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿದ್ರು. ಬಟ್ ಇದಕ್ಕೆ ತುಂಬ ಗ್ರ್ಯಾಂಡಾಗಿ ಎದ್ದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ವರ್ಕರ್ಸ್ ಹಂಗೆ ಹೇಳ್ತಿದ್ರು, ಇದು ಚೆನ್ನಾಗಿ ಕಾಣಿಸ್ತಿದೆ, ಎದ್ದು ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಕಾಂಬಿನೇಷನ್ ಇದ್ದಾವಾಗ ನಾವು ಸ್ಯಾರಿ ಕಲರ್ನ ಯೂಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ವರ್ಕು, ಯಾವ ಥರ ಬ್ಲೌಸ್ ಪೀಸ್ ಯಾವ ಥರ ಇದ್ರು. ಬಟ್ ಇನ್ನು ಪ್ಲೈನ್, ಈ ಕಲರ್ ಪ್ಲೈನ್ ಇದ್ದಿದ್ರಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದಾಯ್ತಾ? ರಾತ್ರಿ ಏನು ಬಟ್ಟೆಗಳನ್ನ ಕಟ್ ಮಾಡಿಲ್ಲ, ರಾತ್ರಿ ಮನೆಗೆ ಬೇಗ ಹೋದೆ, ಅದಕ್ಕೆ ಬಟ್ಟೆ ಕಟ್ ಮಾಡಿಲ್ಲ. ಇವಾಗ ಆಶಾ ಅವ್ರು ಆಲ್ರೆಡಿ ಬಂದಿದ್ದಾರೆ, ಅವರು ಸ್ಟಿಚ್ ಮಾಡ್ತಿದ್ದಾರೆ. ಇದೊಂದು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಂಡ್ಬಂದರು, ರಾತ್ರಿ ಕಟ್ ಮಾಡಿಕೊಟ್ಟಿದ್ದೆ. ಈಗ ಫಿನಿಶ್ ಆಯಿತು. ಇದು ನಾರ್ಮಲ್ಲು ಪಫ್ ಸ್ಲೀವ್ ಮಾಡಿ, ಈ ಥರ ಪಫ್ ಸ್ಲೀವ್ ಮಾಡಿ ಸ್ಟಿಚ್ ಮಾಡಿರೋದು, ಈ ಥರ ಮಾಡಿದ್ದಾರೆ. ಇವಿಷ್ಟು ಬ್ಲೌಸಸ್ಸು ಒಂದೇ ವಿಡಿಯೋದಲ್ಲಿ ಇವಾಗ ಆಗಿರೋ ಅಂಥದ್ದನ್ನ ತೋರಿಸೋಣ ಅಂತೇಳಿ ಇದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ದೆ. ಇದು ಮೊನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಒಬ್ಬರು ಮಂಜುಳಾ ಅನ್ನೋರು ನನಗೆ ಕಮೆಂಟ್ ಹಾಕಿದರು, ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಯಾವ ಥರ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಪ್ಲೀಸ್ ಅಂತ. ನಾನು ಕಸ್ಟಮರ್ದೇ ಬ್ಲೌಸ್ನ ಕಟ್ ಮಾಡ್ತಿದ್ನಲ್ವ, ಸರಿ ಕೇಳಿದಾರಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.